ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ನಲ್ಲಿ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ನಾಪಕ್ಲುವಿನ ಚೆರಿಯ ಪರಂಬುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕುಂಡಿಯೊಳಂಡ ಕಪ್ ಹಾಕಿ ಪಂದ್ಯಾಟ ನಡೆಯಿತು. ಕ್ಯಾರ್ಪೇಟೆ ತಾಲೂಕಿನ ಮಾಕವಳ್ಳಿಯ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ನಲ್ಲಿ ಜೆಸಿಐ ಕುಶಾಲನಗರ ಕಾವೇರಿ ಘಟಕದ ವತಿಯಿಂದ ಬೇಸಿಗೆ ಶಿಬಿರದ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜೆಸಿ ಕುಶಾಲನಗರ ಕಾವೇರಿ ವತಿಯಿಂದ ನಡೆದ 7 ಡೇಸ್ ಗೋಲ್ಡನ್ ವೀಕ್ ಕಾರ್ಯಕ್ರಮದ ಸಮಾರಂಭವು ವಾಸವಿ ಮಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕುಶಾಲನಗರ ಕಾವೇರಿ ಘಟಕದ ಅಧ್ಯಕ್ಷರಾದ ಜಗದೀಶ್ ಬೀರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಲಯ 14ರ ಉಪಾಧ್ಯಕ್ಷರಾಗಿದ್ದ ಕೆ ಪ್ರವೀಣ್ ಮಾತನಾಡಿ, ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಲು ಮಕ್ಕಳು ಸವಾಲುಗಳನ್ನು ಎದುರಿಸಿ ಸಾಧಿಸಲು ದೃಢ ಸಂಕಲ್ಪ ಅಗತ್ಯ ಎಂದು ತಿಳಿಸಿದರು. ಜೂನಿಯರ್ ಜೆಸಿಐ ಕೋಆರ್ಡಿನೇಟರ್ ಆದ ಕೆಡಿ ಪ್ರಶಾಂತ್ ಮಾತನಾಡಿ, ವ್ಯಕ್ತಿತ್ವ ವಿಕಸನಕ್ಕೆ ಜೆಸಿಐ ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಡುವುದು ಎಂದು ಹೇಳಿದರು. ಕುಶಾಲನಗರ ಕಾವೇರಿ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ಜೆಸಿಐ ರಜನಿಕಾಂತ್ ಎಂಜೆ ಮಾತನಾಡಿ, ನಮಗೆ ಜೀವನದ ಉದ್ದೇಶ ಅತಿ ಮುಖ್ಯ. ನಮ್ಮ ಗುರಿಗಳು ಬದಲಾಗಬಹುದು, ಆದರೆ ಜೀವನದ ಉದ್ದೇಶ ಒಂದೇ ಆಗಿರಬೇಕು. ಅದು ಸಮಾಜಕ್ಕೆ ಒಳಿತು ಮತ್ತು ದಾರಿದೀಪವಾಗಿರಬೇಕೆಂದು ವಿವರಿಸಿದರು. ಶಿಬಿರದ ತರಬೇತುದಾರರಾದ ಜೆಸಿಐ ಕುಶಾಲನಗರ ಕಾವೇರಿ ಸಂಸ್ಥೆಯ ಕಾರ್ಯದರ್ಶಿಯಾದ ತೇಜ ದಿನೇಶ್ ಒಂದು ವಾರದಲ್ಲಿ ನಡೆದಂತಹ ಶ್ಲೋಕ ಯೋಗ, ಚರ್ಚಾ ಸ್ಪರ್ಧೆ ಹಾಗೂ ಇನ್ಸ್ಪಿರೇಷನಲ್ ಮೂವಿಗಳು ಜೀವನದಲ್ಲಿ ಹೇಗೆ ಪ್ರಭಾವ ಬೀರುತ್ತದೆ ಎಂದು ತಿಳಿಸಿದರು. ಜೆಸಿಐ ಕುಶಾಲನಗರ ಘಟಕದ ಅಧ್ಯಕ್ಷ ಜಗದೀಶ್ ಬಿ ಮಕ್ಕಳಿಗೆ ಜೀವನದಲ್ಲಿ ಉತ್ತಮ ಚಟುವಟಿಕೆಗಳು, ಕಲಿಕೆ, ಉತ್ತಮ ಹವ್ಯಾಸ ಜೀವನದಲ್ಲಿ ತುಂಬಾ ಅಗತ್ಯ ಅಂತ ತಿಳಿಸಿದ್ರು ಹಾಗೂ ಶಿಬಿರಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಜೆಸಿಐ ಕುಶಾಲನಗರ ಕಾವೇರಿ ಘಟಕದ ಪೂರ್ವಾಧ್ಯಕ್ಷ ವಲಯ 14ರ ಪೂರ್ವ ವಲಯ ಉಪಾಧ್ಯಕ್ಷರಾದ ಜೆಎಡಿ ಪ್ರವೀಣ್ ಕೆ, ಗೌರವ ಅತಿಥಿಗಳಾಗಿ ಘಟಕದ ಪೂರ್ವಾಧ್ಯಕ್ಷರು ಮತ್ತು ವಲಯ 14ರ ಜೆಜೆಸಿ ಚೇರ್ಮನ್ ಜೆಸಿ ಪ್ರಶಾಂತ್, ನಿಕಟಪೂರ್ವ ಅಧ್ಯಕ್ಷರಾದ ಜೆಸಿ ರಜನಿಕಾಂತ್, ಘಟಕದ ಕಾರ್ಯದರ್ಶಿ ಮತ್ತು ಕಾರ್ಯಕ್ರಮದ ತರಬೇತುದಾರರಾದ ಜೆಸಿ ತೇಜ ದಿನೇಶ್, ವಲಯ 14ರವರು ಇದ್ದರು. ಈ 7 ದಿನನ ತುಂಬಾ ಯಶಸ್ವಿಯಾಗಿ ನಡೆಸಲು ಒಂದು ರೀತಿಯಲ್ಲಿ ಎಲ್ಲರೂ ಕಾರಣಕರ್ತರಾರೆ. ಅದರಲ್ಲಿ ತುಂಬಾ ಮುಖ್ಯವಾಗಿ ತೇಜ ದಿನೇಶ್ ಮೇಡಮ್ ಆಗಲಿ, ನಮ್ಮ ಗೋಪಾಲ ದಿನೇಶ್ ಮೇಡಮ್ ಆಗಲಿ, ಕವಿತಾ ಪ್ರವೀಣ್ ಮೇಡಮ್ ಆಗಲಿ, ನಮ್ಮ ರಜನಿಕಾಂತ್ ಬಾಸ್ ಆಗಲಿ ತುಂಬಾ ಇದಕ್ಕೆ ಎಫೆಕ್ಟ್ ಹಾಕೋರು. ಈ ಕಾರ್ಯಕ್ರಮನ ಬದಲಾಗಿ ನಡೆಸ್ಕೊಡ್ತೀವಿ ಅಂತ ಹೇಳಿದಾಗ ನಮ್ಮ ಕೇಳಿ ಪ್ರಶಾಂತ್ ಸರ್ ಅವ್ರ ಜೊತೆಲಿದ್ರು. ಪ್ರಶಾಂತ್ ಸರ್ ಮಾಡಿ ಸರ್ ಅದೇನೇನಾಗುತ್ತೆ ಮುಂದೆ ನೋಡೋಣ ಅಂತ ಹೇಳಿ ಈ ಕಾರ್ಯಕ್ರಮನ ಮುಂದೆ ಕಂಟಿನ್ಯೂ ಮಾಡ್ತಾ ಹೋದ್ವಿ. ಆದರೆ ಇಷ್ಟು ಬೇಗ 7 ದಿನ ಮುಗಿತಾ ಇರುವಂತ ಗೊತ್ತಾಗಿಲ್ಲ. ನೆನ್ನೆನೇ ಹೇಳ್ತಿದೆ ಸ್ವಿಮ್ಮಿಂಗ್ ಪೂಲಲ್ಲಿ 5 ಮಿನಿಟ್ಸ್ ಲೆಫ್ಟ್ ಅಂದಾಗ ಇಲ್ಲ ಇನ್ನೂ ಇಟ್ಟಿದೆ ಅಂತ. ಆದರೆ ಇನ್ನ ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಹೇಗೆ ಎತ್ತಬೇಕು ಅಂತ ಅನ್ಕೊಂತಿರೋ ಗೊತ್ತಿಲ್ಲ. ನೆಕ್ಸ್ಟ್ ಓದೋ ಟೈಮಲ್ಲೂ ನೀವು ಎಲ್ಲ ಏನು ಅನ್ಬೇಕಂದ್ರೆ ಮುಗಿತು ಓದಕ್ಕೆ ಬನ್ನಿ ಅಂದ್ರೆ ಇಲ್ಲ ಮುಗ್ದಿಲ್ಲ ಇನ್ನೂ ಓದ್ತಾ ಇದ್ದೀನಿ ಅಂತ ಹೇಳೋದನ್ನ ನೀವು ಬೆಳೆಸ್ಕೊಳ್ಳಿ ಅಂತ ತುಂಬಾ ಇದಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಮೊಬೈಲ್ ನೋಡ್ತೀರಾ, ಇನ್ಕ್ಲೂಡಿಂಗ್ ನಾನು ಮೊಬೈಲ್ ನೋಡ್ತಿಲ್ಲ. ಅದೇ ನಾನು ಹೇಳೋದು ಏನಪ್ಪ ಅಂದ್ರೆ ಮೊಬೈಲ್ ನೋಡಿ ಬೇಡ ಅಂತ ನಾನು ಹೇಳಲ್ಲ. ಫಸ್ಟ್ ದಿನ ಬಂದಾಗ ಏನ್ ಮಾತನಾಡಿತ್ತು ಅಂತ ನನಗೆ ಗೊತ್ತಿಲ್ಲ. ನಾನು ಬಂದಾಗ 3 ಡೇಸ್ ಏನೋ ಕಂಪ್ಲೀಟೆಡ್ ಆಗಿತ್ತು. ಅವಾಗ ನಮ್ಮ ತೇಜ ದಿನೇಶ್ ಮೇಡಮ್ ಅವರು ಹೇಳ್ತಿದ್ರು ಪೇಪರ್ ಓದಿ, ನ್ಯೂಸ್ ಪೇಪರ್ ಓದಿ ಅಂತ. ಆಕ್ಚುಲಿ ನನ್ನಲ್ಲೇನಾದ್ರು ಸ್ವಲ್ಪ ತುಂಬಾ ಕಮ್ಮಿ ನಾಲೆಡ್ಜ್ ಏನಾದ್ರು ಇತ್ತು ಅಂದ್ರೆ ನಾನು ಓದಿದ್ದು ಪೇಪರ್, ಅದು ಕನ್ನಡ ನ್ಯೂಸ್ ಪೇಪರ್. ಪೇಪರ್ನ ಯಾಕೆ ಓದ್ತಿದೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಅದು 1 ವಾರ ಯಾವಾಗಲಾದ್ರೂ ಪೇಪರ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ 1 ವಾರ ಆದ್ಮೇಲೆ ಅದನ್ನ ಬಿಡಕ್ಕಾಗಲ್ಲ. ಯಾಕಂದ್ರೆ ಈ ಸಮ್ಮರ್ ಕ್ಯಾಂಪ್ ನಾವು ಇದೇ ಕಾರಣಕ್ಕೆ 7 ದಿನ ನಡೆಸಿದ್ವಿ. ಯಾಕಂದ್ರೆ ಈ 7 ದಿನ ಆಕ್ಟಿವಿಟೀಸ್ನ ಕಂಟಿನ್ಯೂ ಮಾಡ್ಕೊಡೋದ್ರೆ ನಿಮ್ಮ ಲೈಫಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಆಗಲಿ ಅಂತ. ನಿಮ್ಮಲ್ಲಿ ಏನಾದ್ರು ಲೈಫಲ್ಲಿ ಸ್ವಲ್ಪ ಚೇಂಜಸ್ ಏನೋ ಆಯ್ತು ಇಲ್ವೋ ನನಗೆ ಗೊತ್ತಿಲ್ಲ. ಆಗಿದೆಯಾ? ಯಾವ ರೀತಿ ಆಗಿದೆಯೋ ಗೊತ್ತಿಲ್ಲ. ಆದಷ್ಟು ಶಿವಮೊಗ್ಗ ಹೊರನಾಡು ಘಟಕದಲ್ಲಿ ಹೊಸನಗರದಲ್ಲಿ ಕಾರ್ಯಕ್ರಮವನ್ನು ಈ ಸಲ ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ನಾನು ನೋಡಿದ 5 ಮಕ್ಕಳನ್ನ ನೀವು ಸ್ಟೇಜ್ ಬಂದು ಮಾತಾಡಿದಾಗ ನಿಮ್ಮಲ್ಲಿ ಒಂದು ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಳಿಕ್ಕೆ, ನಿಮ್ಮನ್ನು ಒಂದು ಎಂಪವರ್ ಮಾಡಲಿಕ್ಕೆ ಒಂದು ಜಾಸ್ಮಿನ್ ಅಂತ ಒಂದು ಕಾರ್ಯಕ್ರಮ ಒಂದು ಉತ್ತಮ ವೇದಿಕೆ ಆಗುತ್ತೆ. ಈ ತಿಂಗಳು 31/1/2ಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಆಗುತ್ತೆ. ದಯವಿಟ್ಟು ನೀವೆಲ್ಲರೂ ಕೂಡ ಒಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ರಜನಿಕಾಂತ್ ಸರ್ ಅದನ್ನು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿ. ಅದರ ಜೊತೆಗೆ ಏನು ನೀವು ಮಕ್ಕಳಿದ್ದೀರಿ, ನೀವು ಕೂಡ ಈಗ ಜೂನಿಯರ್ ಜೆ ಸಿ ಆಗಿ ನಮ್ಮ ಘಟಕಕ್ಕೆ ನೀವೆಲ್ಲ ಸೇರ್ಕೊಳ್ಳಿ. ನಮ್ಮ ಜೆ ಸಿ ಅಂತಂದರೆ ಒಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ. ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆದರೆ ಒಂದು ಈ ಜೆ ಸಿ ಆಂದೋಲನದಲ್ಲಿ ಪಾಲ್ಗೊಂಡಾಗ ನಮ್ಮಲ್ಲಿ ಇರುವಂಥ ವ್ಯಕ್ತಿತ್ವ
ಇನ್ನಷ್ಟು ನಾವು ಮುಂದಕ್ಕೆ ತರ್ಬೋದು. ಇದಕ್ಕೆ ಉದಾಹರಣೆ ಅಂದರೆ ನಾನೇನು ಹೇಳ್ಬೋದು, ನಾವೇನೋ ಒಂದು ಕೊಡುಗೆ ಭಾಗದಲ್ಲಿ ಸೀಮಿತ ಆಗಿದ್ದರೆ ನನ್ನನ್ನು ಪ್ರವೀಣ್ ಸರ್ ಅವರು ಜೆ ಸಿ ಕರ್ಕೊಂಡು ಬಂದು 2018 ಮೆಂಬರ್ ಆಗಿ 19 ಅಧ್ಯಕ್ಷನಾಗಿ ಮಾಡಿ ಇದುವರೆಗೆ ವಲಯದಲ್ಲಿ ಹಲವಾರು ಹುದ್ದೆಗಳನ್ನು ಬಯಸ್ಕೊಂಡು ಬಂದಿದ್ದೀವಿ. ಜೆ ಸಿ ಕುಶಾಲನಗರ ಕಾವೇರಿ ಅಂತಂದರೆ ಒಂಥರ ನಾವು ಯುವಕರನ್ನ ಮತ್ತು ಮಕ್ಕಳನ್ನ ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಆಗಿಂದ ಮಾಡ್ತಾ ಇದ್ದೀವಿ. ಪ್ರವೀಣ್ ಸರ್ ಅವರು ಪ್ರೋಗ್ರಾಮ್ ಇದ್ದಾಗ NITS ಅಲ್ಲಿ ಅತಿ ಹೆಚ್ಚು ಮಕ್ಕಳಿಗೆ ಎಕ್ಸಾಮ್ ಬರ್ಸಿದ್ರು. ಜೆ ಸಿ ಇಂಡಿಯಾದಲ್ಲಿ 2ನೇ ಸ್ಥಾನ ಕೂಡ ನಮಗೆ ಬಂದಿತ್ತು. ಇಷ್ಟು ಕೂಡ ಎಕ್ಸಾಮ್ ಬರ್ಸಿದ್ರು. ಲಾಸ್ಟ್ ಇಯರ್ ರಜನಿಕಾಂತ್ ಅವರೊಂದು ಪ್ರಯತ್ನ ಮಾಡಿ ಅವರು ಕೂಡ NITS ಮಾಡಿದಾಗ ನಮ್ಮ ಝೋನಿಂದ 2nd ಪ್ಲೇಸ್ ಬಂದಿತ್ತು ಮತ್ತು ನ್ಯಾಷನಲಿಂದ ಝೋನಿಂದ ಫಸ್ಟ್ ಪ್ಲೇಸು, ನ್ಯಾಷನಲ್ 2nd ಪ್ಲೇಸ್ ಕೂಡ ಅವಾರ್ಡ್ ಬರೋಂಥ ಒಂದು ಪ್ರಯತ್ನ ಆಯಿತು. ಈ ವರ್ಷ ಇನ್ನೊಂದು ಮುಂದೆ ಹೋಗಿದ್ದೀವಿ. ಬೇಸಿಗೆ ಶಿಬಿರ ಅಂತ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಿಮಗೆ ಈ ಕಾರ್ಯಕ್ರಮ ಇವರೆಲ್ಲ ಒಂದು ಟೌನ್ ಲೆವೆಲಿಂದ ಬಂದಿದ್ದು, ಇವರಿಗೆ ಎಕ್ಸ್ಪೋಜರ್ ಇಲ್ಲ. ಸಿಟಿಯಲ್ಲಿ ಕೆಲವು ಪೇರೆಂಟ್ಸ್ ಕೂಡ ಹೇಳ್ತಾರೆ ಏನಂತ, ಸಿಟಿಗೆ ಹೋದರೆ ಎಕ್ಸ್ಪೋಜರ್ ಸಿಗುತ್ತೆ, ಹಳ್ಳಿಯಲ್ಲಿ ಟೌನಲ್ಲಿ ಇದ್ರೆ ಎಕ್ಸ್ಪೋಜರ್ ಇಲ್ಲ ಅಂತ. ಸೊ ನನಗೆ ಅದನ್ನು ಎಲ್ಲ ಓವರ್ಕಮ್ ಮಾಡಬೇಕು. ಪೇರೆಂಟ್ಸ್ ಮೈಂಡಿಂದ ಆಗಿರ್ಬೋದು, ಮಕ್ಕಳ ಮೈಂಡಿಂದ ಆಗಿರ್ಬೋದು, ಅದನ್ನು ಓವರ್ಕಮ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಗೋಲ್ಡನ್ ವೀಕ್. ಸೊ ಆ ಗೋಲ್ಡನ್ ವೀಕಲ್ಲಿ ನಾವು ಏನೇನು ಪ್ಲ್ಯಾನ್ ಮಾಡಿದ್ವಿ, ಆ್ಯಕ್ಚುಲಿ ಸರ್ ಹೇಳಿದಾಗೆ ಫಸ್ಟ್ ಡೇ ಒಂಥರ ನರ್ವಸ್ನೆಸ್ ಇತ್ತು, ಲೈಕ್ ಎಷ್ಟು ಜನರು ಬರ್ತಾರೆ ಅಂದರೆ ಹೇಗಾಗುತ್ತೆ ಅಂತ. ಬಟ್ ಸ್ಟಾರ್ಟ್ ಆಗ್ತಾ ಡೇ ಬೈ ಡೇ ಇಟ್ ವಾಸ್ ಲೈಕ್ ರಿಯಲಿ ಇಂಟ್ರೆಸ್ಟಿಂಗ್. ನಮಗೂ ಬೇಜಾರಾಗ್ತಾ ಇದೆ 7 days ಎಷ್ಟು ಬೇಗ ಮುಗಿದೋಯ್ತಾ ಅಂತ. ಆ್ಯಂಡ್ ಇನ್ನೊಂದು ಮೇನ್ ಇಂಟೆನ್ಷನ್ ಏನು ಅಂತಂದರೆ, ಮಕ್ಕಳಿಗೆ ಎಕ್ಸ್ಪೋಜರ್ ಅಂತ ಬಂದಾಗ ಸ್ಕೂಲ್ಗಳಲ್ಲಿ ಎಲ್ಲರಿಗೂ ಏನೇ ಟ್ಯಾಲೆಂಟ್ ಇದ್ರೂ ಆ ಎಕ್ಸ್ಪೋಜರ್ ಸಿಗಲ್ಲ. ಬಟ್ ಇಲ್ಲಿ ನಾವು ಇಟ್ಟಿದ್ದೊಂದು ಡಿಬೇಟ್ ಅಂತ ಹೇಳೋ ಒಂದು ಇಂಪಾರ್ಟೆಂಟ್ ಆ್ಯಂಡ್ ವ್ಯಾಲ್ಯೂಬಲ್ ಥಿಂಗ್. ಐ ಥಿಂಕ್ ಎಲ್ಲರಲ್ಲಿ ಒಂದು ಫಿಯರನ್ನು ಓವರ್ಕಮ್ ಮಾಡೋಕ್ಕೆ ನಾನು ಮಾತಾಡ್ಬೋದು ಸ್ಕೂಲಲ್ಲಿ, ನನ್ನ ಕರೆದಿಲ್ಲ ಅಂದ್ರೂ ಇನ್ನು ನಾನು ಪ್ರಿಪೇರ್ ಆಗಿ ಅದನ್ನು ಮಾತಾಡ್ಬೋದು ಅಂತ ಹೇಳೋ ಒಂದು ಧೈರ್ಯ ಬಂದಿದೆ. ಆ್ಯಂಡ್ ಯೋಗ ಶ್ಲೋಕ, ಬಿಕಾಸ್ ಲೈಕ್ ನಾನು ಹೇಳಿದಾಗೆ ಯೋಗ ಲೈಫಲ್ಲಿ ಎಲ್ಲರಿಗೂ ಬೇಕು. ಇಟ್ ಇಸ್ ರಿಯಲಿ ಮ್ಯಾಂಡೇಟ್ರಿ. ಮಾಡಿದ್ದು ಸ್ವಲ್ಪ ಹೊತ್ತು ಯೋಗ ಆದರೂ ಕೂಡ ಅದನ್ನು ಎಲ್ಲರೂ ಕರೆಕ್ಟಾಗಿ ಹಾನೆಸ್ಟ್ ಆಗಿ ಮಾಡಿದ್ದೀರಾ. ಸೊ ಐ ರಿಕ್ವೆಸ್ಟ್ ಯು ಆಲ್ ಟು ಕಂಟಿನ್ಯೂ ದ ಸೇಮ್ ಥಿಂಗ್. ಆ್ಯಂಡ್ ಶ್ಲೋಕ ಕೂಡ ನಾವು ಹೇಗೆ ಹೇಳ್ತಾ ಬಂದ್ವಿ ಅಂತ ಹೇಳಿದರೆ, ಲೈಕ್ ಫ್ರಮ್ ದ ಒನ್ ಡೇ ಹೋಲ್ ಡೇ, ಫ್ರಮ್ ದ ಟೈಮ್ ಯು ಗೆಟ್ ಅಪ್ ಫ್ರಮ್ ಯುವರ್ ಬೆಡ್ ಟಿಲ್ ಯು ಗೋ ಟು ಬೆಡ್, ಏನೆಲ್ಲ ಶ್ಲೋಕಗಳು ಹೇಳಬೇಕು, ಯಾವಾಗ ಹೇಳಬೇಕು. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಕೂಡ, ಬೆಳಿಗ್ಗೆ ಎದ್ದಾಗ ನಾವು ನಾವು ದೇವರನ್ನ ಯೋಚನೆ ಮಾಡಿ ಹೇಳಬೇಕು. ಎಂಡ್ ಆಫ್ ದ ಡೇ ನೀವು ಬೆಡ್ಡಿಗೆ ಹೋಗುವಾಗ ಕೂಡ ಏನು ಯೋಚನೆ ಮಾಡ್ತಾ ಏನಕ್ಕೆಲ್ಲ ನೀವು ಥ್ಯಾಂಕ್ಫುಲ್ ಆಗಿರಬೇಕು. ಸೊ ಮೆನಿ ಥಿಂಗ್ಸ್. ಆ್ಯಂಡ್ GK ಆಗಿರ್ಬೋದು, ಜನರಲ್ ನಾಲೆಜ್. ಎಲ್ಲರಿಗೆ ಹೇಗೆ ಅಂತ ಹೇಳಿದ್ರೆ, ಅಯ್ಯೋ ನಂಗೆ ಜನರಲ್ ನಾಲೆಜ್ ಗೊತ್ತು, ಬಟ್ ಅದನ್ನು ಎಲ್ಲೂ ಶೇರ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಸುಮ್ಮನೆ ಟೈಮ್ ಇದ್ದಾಗೆಲ್ಲ ಕ್ವೆಶನ್ಸ್ ಕೇಳ್ತಾನೆ ಬರ್ತಾ ಇದ್ವಿ. ಆ್ಯಂಡ್ ಮಕ್ಕಳು ಕೂಡ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇತ್ತು ಅದರಲ್ಲಿ. ಅವ್ರಿಗೆ ಹೇಗಿತ್ತಂದರೆ, ಒಬ್ಬರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಹೇಳೋದನ್ನ ಕೇಳಿ ತಿಳ್ಕೊಂಡಿದ್ದಾರೆ. ಆ್ಯಂಡ್ ಮೇಯ್ನ್ಲಿ ನನಗೆ ಕಾಣ್ತಾ ಇರೋದಂದರೆ ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಇದೆ. ಡೇ 1 ಬಂದಾಗ ಎಲ್ಲರೂ ಯಾಕೆ ಬಂದಿದ್ದು ಕ್ಯಾಂಪಿಗೆ ಅಂತ ಹೇಳಿದಾಗ, ನಾನು ಆಟ ಆಡ್ತೀನಿ, ಮನೇಲಿ ಗಲಾಟೆ ಮಾಡ್ತೀನಿ ಅಂತ ಅಪ್ಪ ಅಮ್ಮ ಕಳಿಸಿದ್ರು ಅಂತ. ಬಟ್ 7th ಡೇ ನೋಡಿದಾಗ ಅವರಲ್ಲೇ ಆ ಇಂಟ್ರೆಸ್ಟ್ ಇದೆ, ನಾನು ಇನ್ನೂ ಕಂಟಿನ್ಯೂ ಮಾಡಿದ್ರೆ ನಾನು ಬರ್ತೀನಿ ಅಂತ ಹೇಳೋ ಇಂಟ್ರೆಸ್ಟ್ ಇದೆ. ಸೊ ನೆಕ್ಸ್ಟ್ ಇಯರ್ ಕೂಡ ಹೀಗೆ ಮಾಡೋಣ. ಎಲ್ಲರೂ ಇನ್ನೂ ನಿಮ್ಮ ಫ್ರೆಂಡ್ಸ್ನ ಎಲ್ಲರೂ ಕರ್ಕೊಂಡು ಬನ್ನಿ. ನಾವು ಕುಶಾಲನಗರದಲ್ಲಿ ಇರುವವರು ಸಿಟಿಲಿರೋರಿಗೆ ಏನೂ ಕಮ್ಮಿ ಇಲ್ಲ ಅಂತ ನಾವು ತೋರಿಸೋಣ. ಬಿಕಾಸ್ ನಾವು ಡಿಬೇಟಲ್ಲಿ ಮಾಡಿರುವ 3 ಪಾಯಿಂಟ್ಸ್, ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಹಂಬಲ ಇತ್ತು, ಹೇಗೆ ಮಾಡೋದು ಅನ್ನೋದು ಸಣ್ಣ ಗೊಂದಲ ಇತ್ತು. ಬಟ್ 6 ದಿನ ಕಳೆದು ಇವತ್ತು 7ನೇ ದಿನ ಸಮಾರಂಭ ಕಾರ್ಯಕ್ರಮ ಆಗ್ತಿದೆ. ಇದು ಬ್ರಿಲಿಯಂಟ್. ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಮತ್ತು ಈ ಕಾರ್ಯಕ್ರಮದಲ್ಲಿ ನಾವು ಏನು ತಿಳ್ಕೊಂಡ್ವಿ ಅಂದರೆ, ಎಂಥದೇ ಕಾರ್ಯಕ್ರಮ ಆಗಲಿ ಸರಿಯಾದ ಒಂದು ಒಳ್ಳೆ ಟೀಮ್ ಸೆಟ್ ಆದರೆ ಏನು ಬೇಕಾದರೂ ಮಾಡ್ಬೋದ್ರಿ. ಲೋಕಲ್ಲಿಂದ ಇಂಟರ್ನ್ಯಾಷನಲ್ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ಬೋದು ಅನ್ನೋದು ನಾನು ಕಲಿತೆ ಈ ಕಾರ್ಯಕ್ರಮದಿಂದ. ಜೊತೆಗೆ ಎಲ್ಲ ಕಡೆ ನಾವು ಏನು ನಮ್ಮ ಅಧ್ಯಕ್ಷರೆಲ್ಲ ಹೇಳ್ತಾ ಇದ್ರು, ಎಷ್ಟು ಜನ ಬರ್ತಾರೋ ಏನು ಬರ್ತಾರೋ ಗೊತ್ತಿಲ್ಲ, ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀವಿ. ಅಟ್ಲೀಸ್ಟ್ ಒಂದು 15 ಜನ ಬೇಕು, 10 ಜನ ಆದರೂ ಬೇಕು. ಲಾಸ್ಟಿಗೆ ಎಷ್ಟು ಜನ, 2 ಬರಲಿ 3 ಬರಲಿ ಸ್ಟಾರ್ಟ್ ಮಾಡೋಣ ಹೊರಟಿದ್ರಿಂದ. ಬಟ್ ಶಿಬಿರಾರ್ಥಿಗಳಲ್ಲಿ ಎಲ್ಲ ಪೋಷಕರಲ್ಲಿ ಏನಂದರೆ, ನಾನು ಫಸ್ಟ್ ಆಫ್ ಆಲ್ ಈ ಶಿಬಿರಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾವ ಪೋಷಕರು ಏನು ಹೇಳ್ತಿದ್ರು ಅಂದರೆ, ನಮ್ಮ ಮಗನ ಕಳಿಸ್ತೀನಿ ಅಥವಾ ನಮ್ಮ ಮಗಳು ಕಳಿಸ್ತೀನಿ ಅಂದರೂ ಬರಲ್ಲ ಅಂತೆ. ಇಲ್ಲೆಲ್ಲರೂ ಕೂಡ ಕಷ್ಟಪಟ್ಟು ಬಂದಿದ್ರು. ಬಂದಮೇಲೆ ಅಂತೂ ಬ್ಯೂಟಿಫುಲ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಿಮಗೆ. ಎರಡನೇದಾಗಿ ಅವ್ರನ್ನ ಕಳಿಸ್ಕೊಟ್ಟ ಎಲ್ಲ ಪೋಷಕರಿಗೆ ಕೂಡ ನನ್ನ ಹಾರ್ಟ್ಫುಲ್ ಥ್ಯಾಂಕ್ಸ್. ಆ್ಯಕ್ಚುಲಿ ನೀವಿಲ್ಲ ಅಂದರೆ ಕಾರ್ಯಕ್ರಮನೇ ಆಗಲ್ಲ. ನೀವು ಬಂದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಈ ಕಾರ್ಯಕ್ರಮ ತುಂಬ ಅತ್ಯಂತ ಯಶಸ್ವಿಯಾಗಿ ಸಮಾರೋಪ ಕಾರ್ಯಕ್ರಮಕ್ಕೆ ಬಂದಿದೆ. ಎರಡನೇದು, ನಾನು ಆ್ಯಕ್ಚುಲಿ ಇದರಲ್ಲಿ ಕಾರ್ಯಕ್ರಮದಲ್ಲಿ ಡಿಬೇಟ್ ಮಾಡುವಾಗ ನಾನು ಬಂದು ಭಾಗವಹಿಸಿದೆ.
ನನಗೂ ಗೊತ್ತಿರಲಿಲ್ಲ, ಬಂದು ಆ್ಯಕ್ಚುಲಿ ಇನಾಗ್ರೇಷನ್ ಮಾಡು ಫೈನಲಿಗೆ ಬರೋಣ ಅಂತಿದ್ದೆ. ಅನಿವಾರ್ಯನೋ ನನಗೆ ಅವಕಾಶನೋ ಬಂದು ಒಂದು ವಾರ ಇಡೀ ಇಲ್ಲೇ ಕಾರ್ಯಕ್ರಮದಲ್ಲೇ ಭಾಗವಹಿಸಲಾಯಿತು. ಅದರಲ್ಲಿ 2-3 ವಿಚಾರಗಳನ್ನ ಹೇಳಿದ್ದೀನಿ ಕಾರ್ಯಕ್ರಮದಲ್ಲಿ. ಒಂದು ಕ್ವಶನ್ ಕೇಳಿದ್ದೆ, ಉತ್ತರ ಹೇಳಿದ್ದಿಲ್ಲ. ಬೆಳಗ್ಗೆ 2 ಜನ ಕೆಲಸ ಉತ್ತರ ಹೇಳಿಲ್ಲ ಅಂತ. ಯಾವುದು ಕೂಡ ನಡೆಯಲ್ಲ. ನಡೀತಾ ಇರೋಂಥ ಜೀವನ ಸರಿಯಾಗಿ ನಾವು ತೂಗಿಸ್ಕೊಂಡು ಹೋಗೋದೇ, ದಾರಿಯಲ್ಲಿ ಹೋಗುವಂಥದ್ದೇ ಜೀವನ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಯಾವುದು ಕೂಡ ನಾವು ಇಲ್ಲಿಂದ ರಘೋರ್ ಹೇಳಿದ್ರು, ಜೀವನ ಅನ್ನೋದು ನೀರಿನ ಮೇಲೆ ಇರೋ ಒಳ್ಳೆತನ. ಯಾವಾಗ ಯಾವ ಥರ ಏನು ಅಂತ ಹೇಳೋಕ್ಕಾಗಲ್ಲ. 100% ನಿಜ. ನಮ್ಮ ಬರೋಂಥ ಇದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸಿಚುವೇಶನ್ಸ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಅದನ್ನೆಲ್ಲ ಹ್ಯಾಂಡಲ್ ಮಾಡೋಂಥದ್ದು ನಾವು ಜೀವನದಲ್ಲಿ ಕಲಿತೀವಿ. ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ಕೆಟ್ಟ ಪರಿಸ್ಥಿತಿ ಬಂದ ತಕ್ಷಣ ನಾವು ಕುಗ್ಗೋಗ್ಬಾರ್ದು. ಅದನ್ನು ಎದುರಿಸುವಂಥ ಶಕ್ತಿನ ನಾವು ಪಡ್ಕೋಬೇಕು ಜೀವನದಲ್ಲಿ. ನಿಮ್ಮ ಮಕ್ಕಳಿಗೆ ಯಾವ ಮೂಮೆಂಟ್ ಯಾವ ಥರ ಬರುತ್ತೆ ಏನು ಹೇಳೋಕ್ಕೆ ಆಗಲ್ಲ. ಬೇಕಾದಷ್ಟು ಆಕ್ಸಿಡೆಂಟ್ಸ್ನ ನೋಡ್ತಾ ಇರ್ತೀರಾ ನೀವು. ಯಾವುದೋ ಅದಕ್ಕೆ ಹೇಳ್ಬಿಟ್ಟು ಬರುತ್ತೆ ಜೀವನದಲ್ಲಿ. ಬರುತ್ತಾ ಮಕ್ಕಳೇ? ನೀವು ಆಟ ಆಡ್ಬೇಕಾದ್ರೆ ಬೀಳೋದಾಗ್ಬೋದು, ಗೊತ್ತಿರುತ್ತೆ ನೀವು ಬೀಳ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಅಲ್ಲ? ಹಾಗಾಗಿ ಪ್ರತಿಯೊಂದನ್ನು ಜೀವನದಲ್ಲಿ ಎದುರಿಸೋಕ್ಕೆ ಫಸ್ಟ್ ನಾವು ಕಲಿಬೇಕು. ಯಾವುದೇ ಒಂದು ಸಿಚುವೇಶನ್ ಬಂದ್ರೂ ಅದನ್ನು ನಾನು ಧೈರ್ಯವಾಗಿ ನಾನು ಎದುರಿಸಿ ಮುಂದೆ ಹೋಗ್ತೀನಿ, ನಾನು ಮುಂದೆ ಬರ್ತೀನಿ. ಓದಲ್ಲಿರ್ಬೋದು, ಆಟದಲ್ಲಿರ್ಬೋದು, ಗೇಮ್ಸಲ್ಲಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿರ್ಬೋದು, ನಾವು ಅದನ್ನು ನಾನು ಸಾಧಿಸ್ತೀನಿ ಅನ್ನೋದು ನಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ನಮ್ಮ ಹತ್ರ ಇದ್ದರೆ ನಾವು ಯಾವುದನ್ನು ಬೇಕಾದರೂ ನಾವು ಸಾಧಿಸ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ ಪ್ರತಿಯೊಂದಿದ್ರಲ್ಲೂ ನಾನು ಹಿಂಗಪ್ಪ ಆಗಲೇ ಕೆಲವರು ಫಸ್ಟ್ ನಾನು ಹೇಗೆ ಬಂದು ಮಾತಾಡಲಿ ಅಂತ ಹೇಳ್ತಾ ಇದ್ರಿ ನೀವು ಅಲ್ವಾ? ಸ್ಟೇಜ್ ಹತ್ರ ಬಂದು ಮಾತಾಡೋದಕ್ಕೆ ಯಾರು? ಎಲ್ಲರೂ 7 ದಿನ ನಿಮ್ಮ ಜೊತೆ ಇರೋರೇ ಇರೋದು, ನಿಮ್ಮ ಪೇರೆಂಟ್ಸ್ ಇರೋದು. ಬಂದು ಮಾತಾಡೋದಕ್ಕೆ ಯಾಕೆ ಭಯ? ತಪ್ಪೇನಾದ್ರೂ ಮಾತಾಡ್ತೀರಾ? ಇಲ್ಲ ಅಲ್ಲ? ರಾಜ ಊರಿದಂತೆ ಪಂಚೆ ಉಟ್ಟುಕೊಂಡು ಗಣ್ಯ ವಲಸೆ ಮಾಡಿದಂತೆ ಮರದ ನೆಲ ಮರಳಿನಲ್ಲಿ ಪಟ್ಟೆ ಕೆತ್ತಿ ಕೂಡಿದಂತೆ ಮೆಕ್ಕೆಜೋಳ ರೊಟ್ಟಿಯಲ್ಲಿ ಕೆಂಪು ಕೊಚ್ಚು ಬೆರೆಸಿದಂತೆ ನಮ್ಮಾಟ ನೋಡು, ನಮ್ಮಾಟ ನೋಡು, ನಮ್ಮಾಟ ನೋಡು. ನಾಟು 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 ಹಳ್ಳಿ ನಾಟು, ನಾಟು 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 ಪೂರ ನಾಟು, ನಾಟು 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 ಸಾರ ಬೆಳೆಸಿದಂತೆ ಭಾರಿ ನಾಟು, ನಾಟು 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 ಬಿಚ್ಚು ಕತ್ತಿಯಂತೆ ವೀರ ನಾಟು. Enough of this nonsense! You two out! No, Jay, I had nothing to do with it. ಗುಂಡಿಗೆ ಸತ್ತೆನ್ನುವಂತೆ ಗಂಡ ಮಕರ ಮೊಳಲಬೇಕು, ಗಿಳಿಯ ಕಿತ್ತು ಹೇಳುವಂತೆ ಕಾಡ ಹಕ್ಕಿ ಹಾಡಬೇಕು, ಬೆರಳು ಚಿಟಿಕೆ ಹೊಡೆಯುವಂತೆ ನಾನರದು ಕೆರಳಬೇಕು, ಕಾಡು ಚಿಕ್ಕೆ ಓಡಿದಂತೆ ಕಾಲು ಬೆರೆಸಿ ಆಡಬೇಕು, ಒಂದು ಬೆವರ ಹನಿಯು ಕೂಡ ವೀರತ್ವ ತೋರಬೇಕು. ನಮ್ಮಾಟ ನೋಡು, ನಮ್ಮಾಟ ನೋಡು, ನಮ್ಮಾಟ ನೋಡು. ನಾಟು 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 ಹಳ್ಳಿ ನಾಟು, ನಾಟು 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 ಊರ ನಾಟು, ನಾಟು 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 ದೊಡ್ಡ ಹಾರೆಯಂತೆ ಗಟ್ಟಿ ನಾಟು, ನಾಟು 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 ಹುಚ್ಚು ಕುದುರೆಯಂತೆ ಕೆಚ್ಚು ನಾಟು. ಭೂಮಿ ಅಪ್ಪರಿಸುವಂತೆ ಮೈಯಲ್ಲಿರೋ ರಕ್ತವೆಲ್ಲ ಕೆಳೆಯುತ್ತ ಗುಡಿಯಲೀಗ ಆಡೋಣ ಏಕಾಏಕಿ ನಾಟು ನಾಟು ನಾಟು. ಆಡು. ಅರೆ ಹಬ್ಬು ಬಿಂಬು ಪಕ್ಕ ಕಿಟ್ಟು ಎದೆಯಲ್ಲಿರೋ ಪ್ರಾಣವೆಲ್ಲ ಗಾಳಿ ಕೆಳಿದು ಆಡಲೀಗ ಕುಡಿಯೋಣ ಸರಾಸರಿ ನಾಟು ನಾಟು ನಾಟು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರುಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಮಾಕವಳ್ಳಿಯ ಕೋರಮಂಡ ಸಕ್ಕರೆ ಕಾರ್ಖಾನೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಮಾನವನ ಅಮೂಲ್ಯವಾದ ಜೀವವನ್ನು ಉಳಿಸಲು ಬೇಕಾದ ರಕ್ತವು ಸಂಜೀವನಿಯಂತೆ ಶ್ರೇಷ್ಠವಾದ ವಸ್ತುವಾಗಿದೆ. ರಕ್ತದಾನವು ಶ್ರೇಷ್ಠವಾದ ದಾನವಾಗಿದೆ ಎಂದು ಕೋರಮಂಡ ಸಕ್ಕರೆ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ವಿಜೆ ರವಿರೆಡ್ಡಿ ತಿಳಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಮಾಕವಳ್ಳಿಯ ಕೋರಮಂಡ ಸಕ್ಕರೆ ಕಾರ್ಖಾನೆಯಲ್ಲಿ ಅಧಿಕಾರಿಗಳು, ಕಾರ್ಮಿಕರು ಮತ್ತು ಕಬ್ಬು ಬೆಳೆಗಾರರಿಗೆ ಮಂಡ್ಯದ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರವನ್ನು ಸ್ವತಃ ರವಿರೆಡ್ಡಿ ಅವರೇ
ಶಿವರೆ ರಕ್ತದಾನ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಮಾನವನ ದೇಹದಲ್ಲಿ ಉತ್ಪಾದನೆಯಾಗುವ ರಕ್ತವು ಅಂಗಡಿ ಮುಂಗಟ್ಟುಗಳಲ್ಲಿ ದೊರೆಯುವ ಮಾರಾಟದ ವಸ್ತುವಲ್ಲ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ವ್ಯಕ್ತಿಯ ಅಮೂಲ್ಯವಾದ ಜೀವವನ್ನು ಉಳಿಸಲು ಬೇಕಾದ ಸಂಜೀವಿನಿಯಾದ ರಕ್ತವು ಯಾವುದೇ ಬೆಲೆ ಕಟ್ಟಲಾಗದ ವಸ್ತುವಾಗಿದೆ. ಆರೋಗ್ಯವಂತ ವ್ಯಕ್ತಿಯು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತವನ್ನ ದಾನ ಮಾಡುವ ಮೂಲಕ ಸಂಕಷ್ಟದಲ್ಲಿರುವ ವ್ಯಕ್ತಿಗಳ ಜೀವವನ್ನು ಕಾಪಾಡಿ ನೊಂದವರು ಸ್ವಾಭಿಮಾನದಿಂದ ಜೀವನ ನಡೆಸಲು ಮುಂದಾಗಬೇಕು. ದಾನಗಳಲ್ಲಿಯೇ ರಕ್ತದಾನವು ಸರ್ವಶ್ರೇಷ್ಠವಾದ ದಾನವಾಗಿದೆ ಎಂಬ ಸತ್ಯವನ್ನು ಅರಿತು ಯಾವುದೇ ಭಯ ಅಂಜಿಕೆ ಇಲ್ಲದೆ ನಿಯಮಿತವಾಗಿ ರಕ್ತದಾನ ಮಾಡುವ ಹವ್ಯಾಸವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕೆಂದು ರವಿರೆಡ್ಡಿ ಕರೆ ನೀಡಿದರು. ಮಂಡ್ಯದ ವಿಮ್ಸ್ ರಕ್ತನಿಧಿ ಕೇಂದ್ರದ ವೈದ್ಯರಾದ ಡಾಕ್ಟರ್ ಮೋಹನ್, ಕಾರ್ಖಾನೆಯ ಕಬ್ಬು ವಿಭಾಗದ ಹಿರಿಯ ಅಧಿಕಾರಿ ಕೆ ಬಾಬುರಾಜ್, ದತ್ತಾತ್ರೇಯ, ಮೇಯನ್, ಸಾರ್ವಜನಿಕ ಸಂಪರ್ಕಾಧಿಕಾರಿ ನವೀನ್, ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕಾರಿಗನಹಳ್ಳಿ ಕುಮಾರ್ ಸೇರಿದಂತೆ ನೂರಾರು ಕಬ್ಬು ಬೆಳೆಗಾರರು, ಕಾರ್ಖಾನೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಶಿಬಿರದಲ್ಲಿ ಭಾಗವಹಿಸಿದ್ದರು. ಡೈರೆಕ್ಟ್ ಇಂಡೈರೆಕ್ಟ್ಲಿ ಲೈಫ್ ಟು ಸಂಬಡಿ ಹೂ ಇಸ್ ಗೋಯಿಂಗ್ ಟು ಡೈ. ಸೊ ಇದಕ್ಕಿಂತ ಒಂದು ಉತ್ತಮ ಸರ್ವಿಸ್ ಈ ಇಡೀದಲ್ಲಿ ನನ್ನ ಪ್ರಕಾರ ಇಲ್ಲ. ಸೊ ಯಾವ್ದು ನಾವು ದಾನ ಮಾಡ್ಬೋದು, ಏನು ಬೇಕಂದ್ರೆ ಮಾಡ್ಬೋದು, ಬಟ್ ಇನ್ನೊಬ್ಬ ಲೈಫ್ ನಾವು ಸೇವ್ ಮಾಡೋದು ನಾವು ಒಂದು ಹೆಲ್ಪ್ಫುಲ್ ಆಗಿದ್ದೀವಿ ಅಂದರೆ ಅದಕ್ಕಿಂದ್ರೆ ಒಳ್ಳೇದು ಏನಿಲ್ಲ ಅನ್ನೋದು ನನ್ನ ಇದು. ಸೊ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಟಿದ್ರಿಂದ ಲೈಕ್ ಒನ್ಸ್ ಇನ್ ಹೌ ಮೆನಿ ಮಂತ್ಸ್ ವಿ ಕ್ಯಾನ್ ಗಿವ್ ದಿ ಬ್ಲಡ್ ಡೊನೇಷನ್, ಇದೆಲ್ಲ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಅದು ಏನೋ ಒಂದು ಭಯ ಕೊಟ್ಟಿದ್ರೆ ನಮ್ಗೆ ಏನಾಗ್ತದೋ ಏನೋ ಆ ಥರ ಭಯ ಇರೋದ್ರಿಂದ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಅದು ಸ್ವಲ್ಪ ಕ್ಲಾರಿಫೈ ಮಾಡಿದ್ರೆ ಕಮ್ ಫಾರ್ವರ್ಡ್. ಒಂದು 500 ಮೆಂಬರ್ಸ್ ಎಂಪ್ಲಾಯೀಸ್ ಇದ್ದಾರೆ ಅಂತ ಗೊತ್ತಾಯಿತು. 500 ಮೆಂಬರ್ಸ್ ಎಂಪ್ಲಾಯೀಸ್ ಇದ್ದಾರೆ ಅಂದರೆ ಅದರಲ್ಲಿ 50% ಆದರೂ ಬ್ಲಡ್ ಡೊನೇಷನ್ಗೆ ಮುಂದೆ ಬಂದರೆ ಒಳ್ಳೆಯದು. ಇವತ್ತು ನಾವು ಫಸ್ಟ್ ಇನಿಷಿಯಲಿ ಮಾಡ್ತಿದ್ವಿ, ಸುಮಾರು ಜನ ಎಂಪ್ಲಾಯಿಗೆ ಅವ್ರು ಏನಾದರೂ ಒಂದು ಗಾಬರಿ ಆತಂಕ ಬ್ಲಡ್ ಕೊಡೋದ್ರಿಂದ ಏನಾದರೂ ಆಗ್ಬೋದಾ, ಈ ರೀತಿ ಸುಮಾರು ಗೊಂದಲಗಳಿರ್ತವೆ. ಆದರೆ ನಿಮ್ಮನ್ನು ಅವ್ರು ನೋಡಿದ್ಮೇಲೆ ನೀವು ಅವ್ರಿಗೆ ಪ್ರೇರೇಪಣೆ ಆಗ್ತೀರಾ, ನಾವು ಬ್ಲಡ್ ಕೊಡೋದಕ್ಕೆ ಏನು ಆಗಲ್ಲ, ಜಸ್ಟ್ ಕಾಮನ್ ಅನ್ನೋದು ಅವರಿಗೆಲ್ಲ ಗೊತ್ತಾಗ್ತದೆ. ಮುಂದಿನ ದಿನಗಳಲ್ಲಿ ಬ್ಲಡ್ ಕೊಡೋ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಅವರ ಮನಸ್ಸಲ್ಲಿರುವಂಥ ಒಂದು ಮೌಲ್ಯ ಹೊರಬೋದು. 20,000 ಯೂನಿಟ್ಸ್ ಬ್ಲಡ್ ಬೇಕು ಒಂದು ತಿಂಗಳಿಗೆ, 1,500 ಯೂನಿಟ್ಸ್ ಬೇಕು. ಓವರಾಲ್ ಒಂದು ಇಯರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ, 18,000 to 20,000 ಯೂನಿಟ್ಸ್ ಬ್ಲಡ್ ಬೇಕು. ಇವಾಗ ನಮ್ಮಲ್ಲಿ ಈ ಪ್ರೆಸೆಂಟ್ ಇನ್ನು ನಮ್ಮಲ್ಲಿ 220 ಕ್ಯಾನ್ಸರ್ ಹಾಸ್ಪಿಟಲ್ ಓಪನ್ ಆಗುತ್ತೆ. ಎಲೆಕ್ಷನ್ ಆದಮೇಲೆ ಅದು ಪ್ರಸಿದ್ಧಿ ಸ್ಟಾರ್ಟ್ ಆಗಬೇಕು. ಅದು ಆದರೆ ಇನ್ನೂ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ, ಬೇಡಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಆದ್ದರಿಂದ ಎಲ್ಲ ದಾನಿಗಳು, ಇಂಡಸ್ಟ್ರಿಯಲ್ಸು, ಶಿಕ್ಷಣ ಸಂಸ್ಥೆಗಳು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ನಮಗೆ ಜಾಸ್ತಿ ಸ್ವಯಂಪ್ರೇರಿತ ಶಿಬಿರ ಏರ್ಪಡಿಸಿ ದಾನಿಗಳು ಬ್ಲಡ್ಡನ್ನು ನಾವು ನಮ್ಮ ಬ್ಲಡ್ ಬ್ಯಾಂಕಿಗೆ ಅಥವಾ ಆಸ್ಪತ್ರೆಗೆ ಬರೋ ರೋಗಿಗಳು ಬ್ಲಡ್ ಬೇಕು ಅಂತ ಬಂದಾಗ ನೀವು ಯಾರಾದರೂ ಕೊಡಿ, ಬ್ಲಡ್ ಇಲ್ಲ ಅಂತ ನಮ್ಮಿಂದ ಬರೆದು ರೀತಿ ನೀವು ಸಹಕಾರ ನನಗೆ ಕೊಡಬೇಕು ಅಂತ ನಾನು ರಕ್ತನಿಧಿ ಕೇಂದ್ರ ಮಿಮ್ಸ್ ಮಾಡಿದೆ. ಮತ್ತು ನಮ್ಮಲ್ಲಿ ರಕ್ತವನ್ನು ಪಡೆಯುತ್ತಿರುವ ಎಲ್ಲ ರೋಗಿಗಳ ಮತ್ತು ಅವರ ಸಂಬಂಧಿಕರ ಪರವಾಗಿ ನಾನು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೋಕ್ಲುವಿನ ಚೆರಿಯ ಪರಂಬುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆದ ಕುಂಡ್ಯೋಳಿಂದ ಕಪ್ ಹಾಕಿ ಪಂದ್ಯಾವಳಿ. ನಾಪೋಕ್ಲುವಿನ ಚೆರಿಯ ಪರಂಬುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆದ ಕುಂಡ್ಯೋಳಂಡ ಕಪ್ ಹಾಕಿ ಪಂದ್ಯಾವಳಿಯ ರೋಚಕ ಅಂತಿಮ ಪಂದ್ಯದಲ್ಲಿ ಚೆದಂಡ ತಂಡವು ನೆಲ್ಲಮಕ್ಕಳ ತಂಡವನ್ನು ಮಣಿಸಿ ಕುಂಡ್ಯೋಳಂಡ ಕಪ್ಪನ್ನು ತನ್ನದಾಗಿಸಿಕೊಂಡಿತು. ಮೂರನೆಯ ಬಾರಿ ಚೆದಂಡ ತಂಡ ಕೊಡವ ಕೌಟುಂಬಿಕ ಹಾಕಿ ಚಾಂಪಿಯನ್ ಕಿರೀಟವನ್ನು ತನ್ನದಾಗಿಸಿಕೊಂಡಿತು. ಅಂತಿಮ ಪಂದ್ಯದಲ್ಲಿ ಉಭಯ ತಂಡಗಳಿಂದಲೂ ಸಮಬಲದ ಹೋರಾಟ ನಡೆದು ಪೆನಾಲ್ಟಿ ಶೂಟೌಟ್ನಲ್ಲಿ ಚೆದಂಡ ತಂಡಕ್ಕೆ ವಿಜಯಲಕ್ಷ್ಮಿ ಒಲಿಯಿತು. ಜನರಲ್ ತಿಮ್ಮಯ್ಯ ಸ್ಟೇಡಿಯಂನಲ್ಲಿ ನಡೆದ ರೋಚಕ ಫೈನಲ್ಸ್ ಪಂದ್ಯ ವೀಕ್ಷಿಸಲು ಕಿಕ್ಕಿರಿದು ಸೇರಿದ ಕ್ರೀಡಾಭಿಮಾನಿಗಳು ಹರ್ಷೋದ್ಗಾರಗಳ ನಡುವೆ ಮೆಚ್ಚಿನ ತಂಡಗಳಿಗೆ ಬೆಂಬಲ ನೀಡಿದರು. ಅಂತಿಮ ಕ್ಷಣದವರೆಗೂ ಸ್ಟೇಡಿಯಂನಲ್ಲಿ ಹಾಕಿ ಕ್ರೀಡಾ ಕಲರವ ಮನೆ ಮಾಡಿದ್ದು ಬಿರುಬಿಸಿಲನ್ನ ಲೆಕ್ಕಿಸದೆ ಕುಂಡ್ಯೋಳಂಡ ಹಾಕಿ ಉತ್ಸವ ಫೈನಲ್ಸ್ ಪಂದ್ಯ ಸಹಸ್ರಾರು ವೀಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸುವುದರೊಂದಿಗೆ ಹಾಕಿ ಪಂದ್ಯಾವಳಿಗೆ ಅಂತಿಮ ತೆರೆ ಬಿತ್ತು. ಅಕಾಡೆಮಿಗೆ 5 ಎಕರೆ ಜಾಗ ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಹಾಗೂ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ಆಯೋಜಿಸಿದ ಕುಂಡ್ಯೋಳಂಡ ಕುಟುಂಬಸ್ಥರಿಗೆ ಒಡಿಕತ್ತೆಯನ್ನು ನೀಡುವುದರ ಮೂಲಕ ಹಾಕಿ ಅಕಾಡೆಮಿಯಿಂದ ಗೌರವ ಸಲ್ಲಿಸಲಾಯಿತು. 24 ವರ್ಷಗಳಲ್ಲಿ 360
30 ಕುಟುಂಬಗಳ 3,000ಕ್ಕೂ ಅಧಿಕ ಹಾಕಿ ಆಟಗಾರರು ಪಾಲ್ಗೊಳ್ಳುವ ಮೂಲಕ ದಾಖಲೆ ಮಾಡಿದ ಕುಂಡ್ಯೊಳಂಡ ಹಾಕಿ ಪಂದ್ಯಾವಳಿಯನ್ನು ಅಧಿಕೃತವಾಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಿಸಲಾಯಿತು. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಸಮಿತಿ ಸದಸ್ಯ ಸ್ವೆಫ್ಲಿಲ್ ಸಭೆಯಲ್ಲಿ ಘೋಷಣೆ ಮಾಡಿ ಪ್ರಮಾಣ ಪತ್ರವನ್ನ ಕುಂಡ್ಯೊಳಂಡ ಕುಟುಂಬಕ್ಕೆ ಹಸ್ತಾಂತರಿಸಿದರು. ಇಚ್ಚಕ್ಕೆ ಬಲ್ಯ ಮಟ್ಟಕ್ಕೆ ಇಚ್ಚಕೋರು ಯಶಸ್ವಿಯಾದ ಕಳಿ ನಮ್ಮೆನ ನಡ್ತನ ಕಳಿಂಗಿರ್ತಿ ಕುಂಡ್ಯೊಳಂಡ ಒಕ್ಕ ಕಾರಣದ ಬಪ್ಪಕಾಲ ನಡ್ತುವಂತ ಮುದ್ದಂಡ ಒಕ್ಕಡ ಹಾಕಿ കളി നമ്മക്ക് ಎಲ್ಲಡ ಶಾಂತಿ ಸೋಮಯ ಆಯ್ಗ ಬಂದನುಂಡು ದಂಡನೆ ಇನಾಮು ಬಲ್ಯ ಮೊತ್ತ 3 ಲಕ್ಷತ್ರ ಬಲ್ಯ ಮೊತ್ತ ಹಿಂಗ ಪ್ರಾಯೋಜಕತ್ವ ಮಾಡಿತ್ತು. നിങ്ങൾക്ക് നല്ലാമേ ബൈന്തുണ്ട് ഈ ഒരു കാർബാറിൽ കൂടിയാടി എഴുണ്ട് തക്കാറ ബൈന്ദവ കൈ പൊടിച്ച് കാപ്പാട് ഉമ്മ നന്ന നമ്പിട്ട് വന്തി നീടാ നടക്ക് പൊലന്തിട്ട് പാനീന് പടി നീക്കിട്ട് ദർശന നീന് തക്കൂണ്ട് ദേവി നീടാ മഹിമേന കേട്ട് കൊണ്ടാടുവിയ കൊല്ലുന മുട്ടൂരി കൈ പൊടിച്ച് കാപ്പാട് ഉമ്മ നന്ന കാട കിച്ചന തട്ടി നീക്ക് ಅದು ಉಳ್ಳಂತ ಸಹಕಾರತ್ನ ನಿಂಗೆಲ್ಲರೂ ಕೂಡ ಕೊಡ್ಕೊಂಡು ಬಂದಿತ್ತು. ನಾನು ಏನು ಮಾಡಿದೆ ನಂಗಡ ಹಾಕಿ ನಮ್ಮ ಹಿಂದೆ ಬರೀ ಕೈ ಕಾರಣಕ್ಕೂ ಕೂಡ ಕಾಲಂಜ ಕಾಲಕ್ಕೆ ಇದು ಇನ್ನೂ ಛಾಯೆ ಹಿಡ್ಕೊಂಡು ಹೊರತು ಎಲ್ಲಿಯೂ ಕಮ್ಮಿ ಹಾಕೋಕೆ ನಂಗೆ ಬರೋಕ್ಕಾಗ ಅದಾಂಡಾಗಿ ಎಲ್ಲ ಸಮಸ್ಯೆಗೆ ಕೂಡಿನಂಥ ಜನ ಪಿಂಜ ಈಗ ಗೊಪ್ಪಗೈತಂಥ ಜನ ಪಿಂಜ ಕೊಡಗರ ಎಲ್ಲ ನಾಗರಿಕಗಳ ಸಹಕಾರಗೊಂಡ ಮತ್ತು ನನಗೆಲ್ಲ ಕೊಡ್ಕೊಂಡು ನನ್ನುವಂಥ ತಕ್ಕನ ಇನ್ನು ನಾನು ಬಂದನು. ಹಾಕಿ ಅಕಾಡೆಮಿ ಕೊಡೋ ಹಾಕಿ ಅಕಾಡೆಮಿ ಕೂಡ ಇನ್ನೂ ಬಲವಾಯಿತು ಬೆಳೆಯೋಡು ನಂಗಡ ಮಕ್ಕಕ್ಕೆ ಹಾಕಿ കളിയിൽ ಪುನಃ ಮಿಂಜತ್ರ ದಿನಲಿಂಜತ್ತೆ ಕನಗಳ ಒಲಿಂಪಿಯನ್ಸ್ ಇಂಜಂತ ರೀತಿಯಲ್ಲಿ കളിಕಾರಂಗ ಕಾಂಗೊಂಡು ನನ್ನ ರುಚಿಗೆ ಆಸೆಯನ್ನು ವ್ಯಕ್ತಪಡಿಸಿದ್ರು. ಆ ಹಾಕಿ ಅಕಾಡೆಮಿ ಅಪಚ್ಚಕ್ಕೆ ಬರಿಯ ಅಲ್ಲಿ ಬರಡು ನಂಗಳ ಮಕ್ಕಕ್ಕೆ ಎಂಗಳ ಹಾಕಿ ಪ್ರತಿಭೆಯನ್ನು ಕಾಟೋಕ್ಕೆ ಅವಕಾಶವನ್ನು ಮಾಡಿಕೊಡ್ಕೊಂಡು ನನ್ನಂಥವ್ರು ಆಸೆಯನ್ನು ಇಂದು ವ್ಯಕ್ತಪಡಿಸಿದ್ದು. ಅಂದರೆ ಪೊನ್ನಂಪೇಟೆಯಲ್ಲಿ ಇಂದು ನಂಗಡ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಉಂಟು. ಅದನ್ನ ಕೂಡ ಮೂಡಿ ಮಕ್ಕಕ್ಕೆ ಬೊಮ್ಮಕ್ಕಕ್ಕೆ ವಿಶೇಷವಾದಂಥ ಪುದಿಯ ಹಾಸ್ಟೆಲ್ ಕಟ್ಕೊಂಡು ನನ್ನಿದ್ದು ನಂಗಡ ಬಡ್ಜೆಟ್ 5 ಕೋಟಿ ಘೋಷಣೆ ಕೂಡ ನಂಗೆ ಮಾಡಿದ್ದೆ. ಅದನ್ನು ಕೂಡ ಅಪಚ್ಚಕ್ಕೆ ಬರಿಯ ಶುರು ಮಾಡುವಂಥ ಕೆಲಸ ಕೊಡಗಲು ಕ್ರೀಡೆ ಇಲ್ಲದ ಕೋಚಿಂಗ್ ಕೊಡುಗೆ ಅಲ್ಲ. അതുകൊള്ളಂತ ಎಲ್ಲ ಕೆಲಸ ಕಾರ್ಬಾರನ್ನ ಮಾಡೋಕ್ಕೆ ನಾನಾಡು ಬೇರೆ ರಾಜಕೀಯ ವ್ಯಕ್ತಿ ಎರಡು ಬೇರೆ ರೀತಿಯಾದಂಥ ಸಮಾಜದಲ್ಲಿ ಪೆದ ಮಾಡಿದಂಥ ಈಗ ಆರ್ಥಿಕವಾಗಿ ಬಲಿಷ್ಠ ಆದಂಥ ಜನ ಎಲ್ಲರೂ ಕೂಡ ಕೈ ಜೋಡಿಸೋದು ಅಕ್ಕ ಮಾತ್ರ ನಂಗಡ ಮಕ್ಕಳುಳ್ಳಂಥ ಪ್ರತಿಭೆನ ನೇರಾಯಿತು ಅವಕಾಶದ ರೂಪದಲ್ಲಿ ಕಾಟೋಕ್ಕೆ ನಿಂಚಿಡೋಕ್ಕೆ ಸಾಧ್ಯ. ಆ ರೀತಿಯಾದಂಥ ಕೆಲಸನ ನಾವೆಲ್ಲ ಕೂಡ ಮಾಡೋಣ. ಹಿಂದೆ ಈ ನಮ್ಮಕ್ಕೆ ಇಚ್ಚುವವರು ಬಲ್ಲಿಯ ಪ್ರಮಾಣಕ್ಕೆಲ್ಲ ಕೂಡ ಬಂದ ಕೈ ಜೋಡಿಸೋಣ ಅನ್ನುವಂಥ ಅವ್ರ ಸಂದೇಶ ನಿಂಗೆಲ್ಲ ಇಲ್ಲಿ ಹತ್ರ ಉಪಸ್ಥಿತಿಯಿಂದ ಪೋಪ ನನ್ನಂಥ ಅವ್ರ ಸಂತೋಷತ್ರ ತಕ್ಕನ ಕೂಡ ಹಿಂದೆ ಕೊಂಡಿರ್ಬಾನೆ ಫೈನಲ್ಸ್ ಆನಪಿಂಜ ಬಪ್ಪಗಾಲ ಹತ್ರ ಹಾಕಿ ನಮ್ಮೆಲ್ಲ ಕೂಡ ಪ್ರಿಪ್ರೇಷನ್ ಶುರುವಪ್ಪ. ಆ ರೀತಿ ಆಯ್ತು ಸತತವಾಯ್ತು ಇನ್ನೂ ಬಳ್ದಂಕೊಂಡು ಗಿನ್ನೆಸ್ ಬುಕ್ರ ಈಗ ಇಂದು ಬಂದತ್ತ ಈಗ ನೋಡೋಕೆ ಖುಷಿ ಆಚಿ. ನಾನು ಕುಂಡ್ಯಾಳಂಡ ಇದಕ್ಕೆ ರಮೇಶ್ ಅಣ್ಣ ಹಿಂಗೆ ಸ್ನೇಹಿತನಂತ ದಿನೇಶ್ ಹಿಂಗೆಲ್ಲ ಹೆಚ್ಚಿಗೆ ಅನ್ನೋ ಎಂತ ಮಾಡಿರೋ ಗೊತ್ತಿಲ್ಲ. ಒಟ್ಟಾರೆ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ಮಾಡೋನಕ್ಕೆ ಮಾಡಿ ಅವನ ಪರ್ಸೆಂಟ್ ಅವನ ತಕ್ಕ ಮಾಡಿ ತಪ್ಪನಿಲ್ಲ. ನಂಚೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಹಾಚಿ ಈಗ ಗಿನ್ನೆಸ್ ಆಚೆಗೆ ನನಗೆ ಎಲ್ಲಿಯೂ ಕೂಡ ಪ್ರಚಾರ ಮಾಡಿ ಹೋಗುವಂಥ ಅವಶ್ಯಕತೆ ಇಲ್ಲ. ನಾವು ಹಾಕಿ ನಮ್ಮ ಇಂದನಪ್ಪ ಹೆಚ್ಚು ಜನ ಕೂಡ ಹೆಚ್ಚು ರೊಕ್ಕ ಕೂಡ ಅನ್ನುವಂಥದ್ದು
ನಂಗೆ ಹೋಯ್ತು ಮಾರ್ಕೆಟಿಂಗ್ ಮಾಡುವಂಥ ಅವಶ್ಯಕತೆ ಇತ್ತು. ಆ ಕಾರಬಾರಕ್ಕಿಂತ ಕೈ ಇಟ್ಟಂತ ಕುಂಡಾಡಕ್ಕೆ ನಾನು ಶುಭಾಶಯ ನಮ್ಮಿ ಅದು ನಂಗೆ ಯಶಸ್ವಿ ಕಡೆ ನನಗೆಲ್ಲ ಕೂಡ ಅದವರು ಹೆಮ್ಮೆರ ವಿಚಾರ ಅಪ್ಪ ಅನ್ನುವಂಥ ತತ್ವಣಿತು ಕ್ರೀಡೆಗೂ ಅಂತ ಎಲ್ಲ ರೀತಿಯ ಸಹಕಾರ ಅದು ಕ್ರಿಕೆಟಿಗೂ ಹಾಕಿಗೂ ವ್ಯಕ್ತಿತ್ವ ಮಟ್ಟದಲ್ಲಿ ಸದಾಕಾಲ ಇಪ್ಪ ಎಲ್ಲ ರೀತಿಯಂಥ ಕ್ರೀಡೆಗೆ ನಂಗೆ ಪ್ರೋತ್ಸಾಹ ಕೊಡ್ತಾರೆ. ಇದು ಗ್ರಾಮ ಮಟ್ಟದಲ್ಲಿ ಕಳಿ ನಡೆದುಂಟು. ಅಲ್ಲಿ ಹೋಗ್ಬೇಕ ಭಾರಿ ಖುಷಿಯಪ್ಪ. ಚೆರಿಯ ಮಕ್ಕ ಮೂಡಿ ಮಕ್ಕ ಬೊಣ್ಣಳ ಎಲ್ಲರೂ ಕೂಡ ಕಳಿಕೊಂಡು ನೋಡೋಕ ಭಾರಿ ಖುಷಿಯಪ್ಪ. ಅದೇ ರೀತಿ ಆಯ್ತು ಇನ್ನೊಚ್ಚಕ್ಕೆ ಹೊಡೆದಿತ್ತು ನಂಗಡ ಎಲ್ಲರೂ ಕೂಡ ಇದು ಯಾಕೆ ನಮಗೆ ಬಂದಾಗ ನಾನು ಅಲ್ಲಿ ಕೊಡದ್ರ ಪರವಾಯ್ತು ಕೊಡನಾಡರ ಪರವಾಯ್ತು ಧನ್ಯವಾದ ನೋಡ್ರಿ. ಅನ್ನನೇ ತಾಯಿ ಕಾವೇರಮ್ಮ ಈಗದಪ್ಪ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ನನ್ನದು ಮಾಡಿ ನನ್ನ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಸ್ಪೇನ್ ದೇಶದ ಯುವಕನನ್ನ ವಿವಾಹವಾದ ಕರ್ನಾಟಕದ ಯುವತಿ. ಕೊಯಮತ್ತೂರಿನ ಇಶಾ ಫೌಂಡೇಶನ್ನಲ್ಲಿ ಚಿಗುರಿದ ಪ್ರೀತಿಗೆ ಬೆಂಬಲ ನೀಡಿ ಮದುವೆ ಮಾಡಿಕೊಟ್ಟ ಪೋಷಕರು. ಸ್ಪೇನ್ ದೇಶದ ಯುವಕನನ್ನ ವಿವಾಹವಾದ ಕರ್ನಾಟಕದ ಯುವತಿ. ಕೊಯಮತ್ತೂರಿನ ಇಶಾ ಫೌಂಡೇಶನ್ನಲ್ಲಿ ಚಿಗುರಿದ ಪ್ರೀತಿಗೆ ಬೆಂಬಲ ನೀಡಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಟ್ಟ ಪೋಷಕರು. ಕೆಆರ್ಪೇಟೆ ಪಟ್ಟಣದ ನಂಜಮ್ಮ ಮುಂದೇಗೌಡ ಸಮುದಾಯ ಭವನದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜಾನ್ ವೈಡಲ್ ಮತ್ತು ಬಿಆರ್ ದೀಕ್ಷಿತ ಪೋಷಕರ ಸಂಭ್ರಮ. ಕೆಆರ್ಪೇಟೆ ಪಟ್ಟಣದ ಶಮಂತ್ ಟೆಕ್ಸ್ಟೈಲ್ ಮಾಲೀಕರಾದ ರವೀಂದ್ರನಾಥ್ ಅವರ ಪುತ್ರಿ ದೀಕ್ಷಿತಾ ಕೊಯಮತ್ತೂರಿನ ಇಶಾ ಫೌಂಡೇಶನ್ನಲ್ಲಿ ಯೋಗ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾಗ ಸ್ಪೇನ್ ದೇಶದ ಯುವಕ ಜಾನ್ ವೈಡಲ್ ಪರಿಚಯ ಪ್ರೇಮಕ್ಕೆ ತಿರುಗಿತು. ಇಶಾ ಫೌಂಡೇಶನ್ ಮುಖ್ಯಸ್ಥರಾದ ಯೋಗ ಗುರು ಶ್ರೀ ಜಗ್ಗಿ ವಾಸುದೇವ್ ಅವರ ಮೂಲಕ ಎರಡು ಕುಟುಂಬಗಳ ಮನವೊಲಿಸಿದ ಪರಿಣಾಮವಾಗಿ ಕೆಆರ್ಪೇಟೆ ಪಟ್ಟಣದಲ್ಲಿ ಸಂಪ್ರದಾಯಬದ್ಧವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ವರ ಜಾನ್ ವೈಡಲ್ ತಂದೆ ತಾಯಿ, ಸಹೋದರ ಸಹೋದರಿ ಸೇರಿದಂತೆ ವಧುವಿನ ತಂದೆ ತಾಯಿಗಳು, ಬಂಧುಗಳು ಹಾಗೂ ಸ್ನೇಹಿತರ ಸಮಕ್ಷಮದಲ್ಲಿ ವಿದೇಶಿ ವರನೊಂದಿಗೆ ಕನ್ನಡದ ಹುಡುಗಿ ಕೆಆರ್ಪೇಟೆಯ ಹುಡುಗಿ ದೀಕ್ಷಿತಾ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಜಾನ್ ವೈಡಲ್ ತುಂಬಾ ಒಳ್ಳೆಯ ಹುಡುಗ. ನಾನೇ ಹುಡುಕಿದ್ದರೂ ನನ್ನ ಮಗಳಿಗೆ ಇಂತಹ ಒಳ್ಳೆಯ ಸಂಬಂಧವನ್ನು ಹುಡುಕಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲ ದೈವ ಇಚ್ಛೆ. ಮಗಳ ಆಸೆಗೆ ಪ್ರೋತ್ಸಾಹ ನೀಡಿ ಮದುವೆ ಮಾಡಿಕೊಟ್ಟಿದ್ದೇವೆ. ಮಗ, ಅಳಿಯ ಇಬ್ಬರು ಇಶಾ ಫೌಂಡೇಶನ್ನಲ್ಲಿ ಯೋಗ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಗುರುಗಳ ಆಶೀರ್ವಾದವಿದೆ. ಚೆನ್ನಾಗಿ ಸಂತೋಷದಿಂದ ಜೀವನ ನಡೆಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ವಧುವಿನ ಪೋಷಕರಾದ ರವೀಂದ್ರನಾಥ್ ತಿಳಿಸಿದರು. ಇಶಾ ಫೌಂಡೇಶನ್ಗೆ ಯೋಗ ಕಲಿಯಲು ಬಂದ ಜಾನ್ ವೈಡಲ್ ಮೇಲೆ ಪ್ರೀತಿಯಾಯಿತು. ತಮ್ಮ ಪ್ರೀತಿಗೆ ಎರಡು ಕುಟುಂಬಗಳು ಒಪ್ಪಿಗೆ ನೀಡಿದ್ದು ನಮಗೆ ಸಂತೋಷವಾಗಿದೆ. ಜಾನ್ ಕೂಡ ಕನ್ನಡ ಕಲಿಯುತ್ತಿದ್ದಾರೆ. ನಮ್ಮ ಭಾಷೆ ಅವರಿಗೆ ಚೆನ್ನಾಗಿ ಅರ್ಥವಾಗುತ್ತೆ. ನಾನು ಸ್ಪೈನಿಷ್ ಭಾಷೆ ಕಲಿತಿದ್ದೇನೆ. ನಮ್ಮಿಬ್ಬರಲ್ಲಿ ಸಾಮರಸ್ಯವಿದೆ, ಪ್ರೀತಿ ಇದೆ. ಇಬ್ಬರು ಚೆನ್ನಾಗಿ ಜೀವನ ನಡೆಸಿ ಸಾಧಿಸಿ ತೋರಿಸುತ್ತೇವೆ ಎಂದು ದೀಕ್ಷಿತಾ ತಿಳಿಸಿದರು. ವಿದೇಶಿ ಹುಡುಗನೊಂದಿಗೆ ನಡೆದ ಕನ್ನಡದ ಹುಡುಗಿಯ ಮದುವೆಯ ಸಂಭ್ರಮದಲ್ಲಿ ಸಾವಿರಾರು ಜನರು, ಬಂಧುಗಳು, ಸ್ನೇಹಿತರು, ವಿಶ್ವಾಸಿಗಳು ಭಾಗವಹಿಸಿ ಶುಭ ಹಾರೈಸಿದ್ದು ವಿಶೇಷವಾಗಿತ್ತು. ಮದುವೆ ರಿಸೆಪ್ಷನ್ನು ಕೊಯಮತ್ತೂರು ಈಶಾ ಫೌಂಡೇಶನಲ್ಲಿ ನನ್ನ ಮಗಳಿದ್ದಾಳೆ, ಅಲ್ಲೇ ವರ್ಕ್ ಮಾಡ್ತಿದ್ದಾಳೆ. ಆಮೇಲೆ ಅವಳು ಇಷ್ಟಪಟ್ಟಳು ಸ್ಪೇನ್ ಹುಡುಗ, ನಾವು ಇಷ್ಟಪಟ್ಟಿದ್ದೀವಿ, ಮದುವೆ ಮಾಡ್ಕೊಡ್ತಾಯಿದ್ದೀವಿ. ಆಮೇಲೆ ಈಶಾ ಫೌಂಡೇಶನಲ್ಲಿ ಮದುವೆ ಮುಗಿಸಿದ್ವಿ. ಇಲ್ಲಿ ರಿಸೆಪ್ಷನ್ ಕಾರ್ಯ ಇಟ್ಕೊಂಡಿದ್ವಿ. ಚೆನ್ನಾಗಿ ನಡೀತಾ ಇದೆ. ಹುಡುಗ ಚೆನ್ನಾಗಿ ಒಳ್ಳೆಯನು ಅಂತ ಮಾಡಿದ್ವಿ. ಎಲ್ಲ ಇಷ್ಟಪಟ್ಟೆ ಎಲ್ಲ ಇಷ್ಟಪಟ್ಟೆ. ನಾನು ಕೆಆರ್ಪೇಟೆಯಲ್ಲೇ ಹುಟ್ಟಿ ಬೆಳೆದಿದ್ದು. ಆಮೇಲೆ ನಾನು ಈಶಾ ಫೌಂಡೇಶನಿಗೆ ಹೋದೆ. ಅಲ್ಲಿ ಯೋಗ ಟೀಚರ್ ಟ್ರೈನಿಂಗ್ ಆಗಿ ಯೋಗ ಟೀಚರಾಗಿ ಕೆಲಸ ಮಾಡ್ತಿದ್ದೀನಿ. ನನಗೆ ಇದು ಅಲ್ಲೇ ಸಿಕ್ಕಿದ್ದು. ನಾವಿಬ್ಬರು ಇಷ್ಟಪಟ್ಟು Foundation is the foundation funded by Sadhguru, the Guru, Mystic and Vision. We are volunteers from Isha Foundation. He is yoga teacher. I want to become yoga teacher also. And all of these wouldn't be possible if His grace wasn't there with us. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ನಲ್ಲಿ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ನಾಪೋಕ್ಲುವಿನ ಚೆರಿಯ ಪರಂಬುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕುಂಡಿಯೊಳಂಡ ಕಪ್ ಹಾಕಿ ಪಂದ್ಯಾಟ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿಯ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.